ಹಳ್ಳಿ ಪ್ರತಿಭೆ, ಹಳ್ಳಿ ಜೀವನ ಹೇಗಿತ್ತು, ನಿಮ್ಮ ರಾಯಚೂರು ಹೇಗಿತ್ತು? ಈ KGF ಈಗ ಧೂಳು ಗೀಳು ಎಲ್ಲ ನೋಡ್ತಾ ಇದೀವಿ. ನಾವು ಚಿಕ್ಕ ವಯಸ್ಸಲ್ಲೇ ಧೂಳಲ್ಲಿ ಒದ್ದಾಡ್ಬಿಟ್ಟಿವಿ. ಈಗಿನ ಮಕ್ಳಿಗೆ ಅದ್ ಯಾವ್ದನು, ಯಾಕೆಂದ್ರೆ ಹೊರಗಡೆ ಹೋಗಿ ಮಣ್ಣು ಮುಟ್ಟಿದ್ರೆ ಸಾಕು ಗಲೀಜಾಗಿ ಬಿಡುತ್ತೆ ಕೈ. ಆಟಕ್ಕೆ ಹೋದಾಗ ಎಲ್ಲರೂ ಕೆಳಗ್ ಬಿದ್ರೆ ಮಣ್ಣು ಹಚ್ಕೊಂಡ್ರೆ ಈಗ ಮಣ್ಣು ಹಚ್ಕೊಂಡ್ರೆ ಕಾಯಿಲೆ ಆಗ್ತದೆ ಮೇಡಮ್. ಗಾಯ ಮತ್ತಷ್ಟು ದೊಡ್ಡದಾಗುತ್ತೆ. ಮನೆ ಯಾವ ತರ ಇತ್ತು? ಕಡುವು ಬಡತನ, ಕುಡಿಸಲು, ಹೆಕ್ಕಿ ತಿನ್ನುವ ಬಡತನ ಅನ್ನುವ ಬಿಲ್ಡಪ್ ಎಲ್ಲ ಏನಿಲ್ಲ. ಈ ನೋವಿದಾವಲ್ಲ, ಈ ನೋವನ್ನ ನೋವು ಪಟ್ಕೊಂಡು ಹೇಳೋದು ನನಗೆ ಇಷ್ಟ ಆಗಲ್ಲ. ಎಷ್ಟೇ ಕಷ್ಟ ಬಂದ್ರು ಆ ಕಷ್ಟನು ಖುಷಿಯಾಗಿ ಬದಲಾಯಿಸ್ಕೊಂಡು ಬರ್ತಿದ್ದೀರಾ. ನಾನೊಂದ್ ಬೆಡ್ರೂಮ್, ನೀನೊಂದ್ ಬೆಡ್ರೂಮ್, ಡೋರ್ ಹಾಕ, ಮೊಬೈಲ್ ಹಿಡ್ಕ ಕೂತ್ ಆ ಥರದ್ದೆಲ್ಲ ಇಲ್ಲ. ನೀನ್ ಏನೇ ಫೋನ್ ಹಿಡ್ಕೊಂಡ್ರು 5 ಜನಕ್ಕೂ ಕಾಣ್ತದೆ. ನೀನ್ ಏನೇ ಫೋನ್ ಯೂಸ್ ಮಾಡಿದ್ರು 5 ಜನಕ್ಕೂ ಕಾಣ್ತದೆ. ನೀನ್ ಏನೇ ತಿಂದ್ರು 5 ಜನಕ್ಕೆ ಕಾಣ್ತದೆ. ನೀನ್ ಏನ್ ಮಾಡಿದ್ರು 5 ಜನಕ್ಕೆ ಕಾಣ್ತದೆ. ಆ ತರ ಮನೆ ಅಂದ್ರೆ ಕಾರು, ಬಿಲ್ಡಿಂಗು, ಅಕೌಂಟ್ ಅಲ್ಲಿ ದುಡ್ಡು ಇದ್ರೆ ಶ್ರೀಮಂತಿಕೆನಾ? ಪುನೀತ್ ಸರ್ ಅವರ ಒಳ್ಳೆತನದಲ್ಲಿ ಶ್ರೀಮಂತರಾಗಿದ್ದಾರೆ. ಹೃದಯ ಶ್ರೀಮಂತಿಕೆ ಇದೆ. ಎಲ್ಲರನ್ನ ಒಂದೇ ದೃಷ್ಟಿಯಲ್ಲಿ ನೋಡುವ ಒಂದು ಮನಸ್ಸಿದೆ ಗೊತ್ತಾ, ನಿಜವಾದ ಶ್ರೀಮಂತ ಅದು. ರಂಗಭೂಮಿ ಕಲಾವಿದ, ಕಲೆ ಅನ್ನೋದಕ್ಕೆ ನಂಟು ತಂದೆನೆ. ಹೇಗೆ ತಂದೆಗೆ ಹೇಗೆ ಬಂತು, ತಂದೆಯಿಂದ ನಿಮಗೆ ಹೇಗೆ ಬಂತು? ಒಂದು ಇನ್ಸ್ಟ್ರೂಮೆಂಟ್ ನಾನು ತುಂಬಾ ಅಟ್ರಾಕ್ಟ್ ಮಾಡ್ತೀನಿ. ಕಲ್ಲಪ್ಪನ ಮಗಳೇ ಕಲ್ಲವ್ವ ಬಾರೆ, ಮಲ್ಲಪ್ಪನ ಮಗಳೇ ಮಲ್ಲವ್ವ ಬಾರೆ, ಕಲ್ಲವ್ ಮಲ್ಲವ್ ಸೇರಿ ಹೋಗೋಣ ಬಾರೆ, ಆ ಈ ಕಲಿಯೋಣ ಬಾರೆ.